ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಹೊರಗಡೆ ಬರಬೇಕು ಅನ್ನುವಂತಹ ಪ್ರಯತ್ನ ಒಂದು ಕಡೆ ನಡೀತಿದೆ. ದರ್ಶನ್ ಮತ್ತು ಇಡೀ ಗ್ಯಾಂಗ್ ಹೊರಗಡೆ ಬರೋದಕ್ಕೋಸ್ಕರ ನಿರಂತರವಾದಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಿದೆ. ದರ್ಶನ್ ಮತ್ತು ಇಡೀ ಗ್ಯಾಂಗು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ರೀತಿ ಮತ್ತು ದರ್ಶನ್ ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ನಡೀತಿದೆ. ಜೊತೆಗೆ ಪೊಲೀಸರು ಕೂಡ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ವಕೀಲರು ಯಾವಾಗ ಬೇಲ್ ಅಪ್ಲಿಕೇಶನನ್ನು ಹಾಕೋದು ಅನ್ನೋದ್ರ ಬಗ್ಗೆನೂ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಈ ಹಂತದಲ್ಲಿ ಈಗ ಈ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನ್ ಅವರನ್ನ ಶತಾಯಗತಾಯ ಜೈಲಿನಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆಕೆ ಒಂದು ಕಡೆ ವಕೀಲರ ಮೊರೆ ಹೋದರೆ ಮತ್ತೊಂದು ಕಡೆ ದೇವರ ಮೊರೆಯನ್ನು ಕೂಡ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ ಇದೇ ದರ್ಶನ್ ಇನ್ನೂ ವಿಚಿತ್ರ ಏನು ಅಂತ ಹೇಳಿದ್ರೆ ಇದೇ ದರ್ಶನ್ನು ಈ ಪ್ರಕರಣದಲ್ಲಿ ಲಾಕ್ ಆಗೋದಕ್ಕಿಂತ ಮುಂಚೆನೂ ಕೂಡ ಇದೇ ದೇವಸ್ಥಾನಕ್ಕೆ ದೇವಿಯ ಮೊರೆಯನ್ನು ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಹೇಳಿ ಕೇಳಿ ದರ್ಶನ್ ಚಾಮುಂಡೇಶ್ವರಿಯ ಪರಮ ಭಕ್ತ. ಹೀಗಿರುವಾಗ ಪದೇ 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 ಚಾಮುಂಡೇಶ್ವರ ಹೆಸರನ್ನು ಹೇಳ್ತಾ ಇರುವಂತಹ ಈ ವಿಜಯಲಕ್ಷ್ಮಿ ಈಗ ಅದೊಂದು ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ, ಅದೊಂದು ದೇವಿಗೆ ಮೊರೆಯನ್ನು ಹೋಗೋದ್ರ ಮೂಲಕ ತನ್ನ ಗಂಡನಿಗೆ ಎದುರಾಗಿರುವಂಥ ಸಂಕಷ್ಟಗಳಿಂದ ಪಾರು ಮಾಡು ಅಂತ ಹೇಳಿಬಿಟ್ಟು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ವಿಜಯಲಕ್ಷ್ಮಿ ಅವರು ಹೋಗಿದ್ದಂಥ ಆ ದೇವಸ್ಥಾನ ಯಾವುದು? ವಿಜಯಲಕ್ಷ್ಮಿ ಅಲ್ಲಿ ಮಾಡಿದಂಥ ಪೂಜೆ ಆದರೂ ಯಾವುದು? ಈ ಪೂಜೆಯಿಂದ ದರ್ಶನ್ ಅವರ ಬದುಕು ಬದಲಾಗಬಹುದಾ? ವಿಚಾರಣೆಯಿಂದ ಮುಕ್ತಿ ಸಿಕ್ಕು ಈ ಪ್ರಕರಣದಲ್ಲಿ ದರ್ಶನ್ ರಿಲೀಸ್ ಅಥವಾ ಜಾಮೀನನ್ನು ಪಡೆದು ಹೊರಗಡೆ ಬರೋದಂಥ ಸಾಧ್ಯತೆ ಇದೆಯಾ? ಇವೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಈಗಾಗಲೇ ಒಬ್ಬರಾದ್ಮೇಲೊಬ್ರು ಅಂತ ಹೇಳಿಬಿಟ್ಟು ಈ ಪ್ರಕರಣದಲ್ಲಿ ಹೊಸ ಆರೋಪಿಗಳು ಕೂಡ ಮತ್ತು ಹೊಸ ಸಾಕ್ಷಿಗಳು ಕೂಡ ಪತ್ತೆ ಆಗ್ತಿದ್ದಾರೆ. ಈ ಹಂತದಲ್ಲಿ ಪೊಲೀಸರು ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜೈಲಿನಲ್ಲಿರುವಂತಹ ಪತಿಯನ್ನು ನೋಡೋದಕ್ಕೆ ವಿಜಯಲಕ್ಷ್ಮಿ ಈಗಾಗಲೇ 2 ಸಲ ಬಂದಿದ್ದಾರೆ. 2 ಸಲ ಬಂದಿರೋದು ಮಾತ್ರವಲ್ಲದೆ ಈಗ ಪತಿಯನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಾನಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಈಗ ಅದರ ಭಾಗವಾಗಿ ದೇವರ ಮೊರೆಯನ್ನು ಕೂಡ ಇದೇ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನಕ್ಕೆ, ಅದರಲ್ಲೂ ಕೂಡ ದೇವಿಯ ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ ಅಲ್ಲೊಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಗಂಡನನ್ನು ಈ ಪ್ರಕರಣದಿಂದ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನನಗೆ ಸಹಾಯ ಮಾಡುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಮತ್ತು ಉಳಿದವರು ಅವರ ಇಡೀ ಗ್ಯಾಂಗ್, ಡೆವಿಲ್ ಗ್ಯಾಂಗು ಜೈಲು ಪಾಲಾಗಿದೆ. ಈ ಪ್ರಕರಣದಲ್ಲಿ ಸದ್ಯಕ್ಕಂತೂ ದರ್ಶನ್ ಪಾರಾಗುವಂತಹ ಯಾವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಮತ್ತು ಅಷ್ಟು ಸುಲಭವೂ ಕೂಡ ಅಲ್ಲ. ಹೀಗಿರುವಾಗ ಜೈಲಿನಲ್ಲಿರುವಂತಹ ಪತಿಯನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಚಿಂತನೆಯನ್ನು ಮಾಡ್ತಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಈಗ ಹೊರಗಡೆ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದಾರೆ. ಶಕ್ತಿ ದೇವತೆಯ ಮೊರೆಯನ್ನು ಕೂಡ ಹೋಗಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ಬಂಡೆ ಮಹಾಕಾಳಿ ಸನ್ನಿಧಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಭೇಟಿ ಕೊಟ್ಟು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗೋ 2 ದಿನಕ್ಕೂ ಕೂಡ ಮುಂಚೆ ದರ್ಶನ್ ಕೂಡ ಇಲ್ಲಿಗೆ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಹೋಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಅಷ್ಟು ಮಾತ್ರವಲ್ಲ, ಶಕ್ತಿ ದೇವತೆಯ ಮುಂದೆ ದೃಷ್ಟಿ ತೆಗೆಸಿ ತಡೆಯನ್ನು ಒಡಿಸಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಆದರೆ ಇವರು ಮಾಡಿರುವಂಥ ಪಾಪ ಕೃತ್ಯಕ್ಕೆ ಯಾವ ತಡೆ ಒಡ್ಡಿದ್ರು ಏನು ಪ್ರಯೋಜನ ನೀವೇ ಹೇಳಿ? ತೆಗೆದಿರೋದು ಜೀವ ಆಗಿರೋದ್ರಿಂದ ಯಾವ ತಡೆಯೂ ಅಥವಾ ಯಾವ ದೇವರು ಕೂಡ ಇವರನ್ನು ಕ್ಷಮಿಸೋಕ್ಕೆ ಸಾಧ್ಯವಿಲ್ಲ. ಆದರೆ ಇದೀಗ ಪತಿ ದರ್ಶನ್ ಆರೋಪ ಮುಕ್ತರಾಗಲಿ ಅಂತೇಳ್ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಅದೇ ಶಕ್ತಿ ದೇವತೆಯ ಮೊರೆ ಹೋಗಿರೋದು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಿರುವಂಥದ್ದು ಅತ್ಯಂತ ವಿಶೇಷ. ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಬೆಂಗಳೂರಿನ ಶಾಸಕರೊಬ್ಬರ ಆಪ್ತರಾಗಿರುವಂತಹ ಕಾರ್ತಿಕ್ ಪುರೋಹಿತ್ ಎಂಬಾತನನ್ನು ವಿಚಾರಣೆ ನಡೆಸಿದ್ದಾರೆ. ಕೊಲೆ ಆರೋಪಿಯ ಪ್ರದೂಷ್ ಜೊತೆಗೆ ಕಾರ್ತಿಕ್ ಪುರೋಹಿತ್ ಇದ್ದಿದ್ದಕ್ಕೆ ನೋಟಿಸನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಂಥ ಕಾರ್ತಿಕ್ ಪುರೋಹಿತ್ಗೆ ಸತತ 4 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಮತ್ತೆ ಸೋಮವಾರ ಬರುವಂತೆ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮಾಡಬಾರದ ಕೆಲಸವನ್ನು ಮಾಡಿ ಪರಪ್ಪನ ಅಗ್ರಹಾರವನ್ನು ಸೇರಿರುವಂತಹ ಪತಿಯನ್ನು ಬಿಡಿಸಿಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಮಾಡ್ತಿರುವಂತಹ ಸಾಹಸ ಒಂದಲ್ಲ ಎರಡಲ್ಲ. ಪತಿ ಮಾಡಿರುವಂತಹ ಮನೆಯ ಕೆಲಸವೇ ಆದರೂ ಕೂಡ ಪತಿಯನ್ನು ಬಿಟ್ಕೊಡೋಕ್ಕಾಗುತ್ತಾ? ಏನೂ ಮಾಡೋ ಹಾಗಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಇಲ್ಲಿ ವಿಜಯಲಕ್ಷ್ಮಿ ಈ ತಾಯಿಯ ಮೊರೆಯನ್ನು ಹೋಗಿದ್ದಾಳೆ. ಈ ತಾಯಿಯ ಮೊರೆಯನ್ನು ಹೋಗಿ ಬಂಡೆ ಮಕ್ಕಳಮ್ಮನ ಹತ್ರ ಏನಾದರೂ ಮಾಡು, ನನ್ನ ಗಂಡ ಹೊರಗಡೆ ಬರಬೇಕು, ಜಾಮೀನಿನ ಮೂಲಕನೋ ಇನ್ನೊಂದು ಮತ್ತೊಂದು ಹೇಗೋ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿ ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಇದೆ.
ಯಾಕೆಂತ ಹೇಳಿದರೆ ರೇಣುಕಸ್ವಾಮಿ ಹತ್ಯೆ ಆಗೋದಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿದಲ್ಲ 2 ದಿನ ಮುಂಚೆ ದರ್ಶನ್ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು, ತಡೆ ಒಡ್ಡಿದ್ರು, ಎಲ್ಲದೂ ಕೂಡ ಆಗಿತ್ತು. ಆದರೂ ಕೂಡ ಇಲ್ಲಿ ಈ ಕೃತ್ಯದಿಂದ ತಡೆ ಒಡ್ಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಜೊತೆಗೆ ಆಗ ತಡೆ ಹೊಡೆದಂಥ ಪೂಜಾರಿಯವರು ಒಂದಷ್ಟು ದಿನ ಹೊರಗೆ ಎಲ್ಲಾದರೂ ಹೋಗಿ ಬರೋದಕ್ಕೂ ಕೂಡ ಸಲಹೆಯನ್ನು ಕೊಟ್ಟಿದ್ರಂತೆ. ಯಾಕಂತ ಹೇಳಿದ್ರೆ ಟೈಮ್ ಸರಿ ಇಲ್ಲ ನಿಮ್ಮದು ಅಂತಲೂ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದ್ರಂತೆ. ಆದರೆ ದರ್ಶನ್ ಆ ರೀತಿ ಹೋಗಲೇ ಇಲ್ಲ. ಬಟ್ ದರ್ಶನ್ ಅವರ ಮನಸ್ಸಿನಲ್ಲಿ ತಳಮಳ, ಗೊಂದಲ ಎಲ್ಲವೂ ಕೂಡ ಇತ್ತಂತೆ. ಮನೆಯಲ್ಲಿ ದೃಷ್ಟಿ ಪೂಜೆ ಸಹ ಮಾಡಿಸಿದ್ರಂತೆ. ಇದೀಗ ದರ್ಶನ್ ಅವರು ಆರೋಪ ಮುಕ್ತರಾಗಲಿ ಅಂತೇಳ್ಬಿಟ್ಟು ವಿಜಯಲಕ್ಷ್ಮಿ ಕೂಡ ಅದೇ ರೀತಿಯಾದಂತಹ ಭಕ್ತಿಯಿಂದ ಶಕ್ತಿ ದೇವತೆಯ ಮೊರೆಯನ್ನು ಹೋಗಿದ್ದಾರೆ. ಅಂದರೆ ಅವತ್ತೇನು ಮುನ್ಸೂಚನೆಯನ್ನು ಕೊಟ್ಟಿದ್ರು ನೋಡಿ, ಆ ಮುನ್ಸೂಚನೆಯ ಪ್ರಕಾರನೇ ಇವತ್ತು ದರ್ಶನ್ ಅವರ ಬಾಳಲ್ಲಿ ನಡೀತಿದೆ ಅನ್ನೋದು ಕೂಡ ಸತ್ಯ. ಇನ್ನಷ್ಟು ಅವಘಡಗಳು ಬಹುಶಃ ದರ್ಶನ್ ಅವರ ಬಾಳಲ್ಲಿ ನಡೆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಕಂಡು ಬರ್ತಿರುವಂಥ ವಿಚಾರ. ಅದೇನೇ ಇದ್ರೂ ಕೂಡ ನೋಡಿ, ಇಲ್ಲಿ ಹೆಂಡತಿ ಆದವಳು ಎಂತಹ ಒಂದು ಕರುಣಾಮಯಿ ಅನ್ನೋದಕ್ಕೆ ಇದೇ ಸ್ಪಷ್ಟವಾದಂಥ ಸಾಕ್ಷಿ. ಗಂಡ ಮಾಡಿರೋದು ಎಂತಹ ಕೃತ್ಯ ಅನ್ನೋದು ಆಕೆಗೆ ಗೊತ್ತಿದೆ. ಗಂಡನನ್ನು ಬಿಡಿಸ್ಕೊಂಡು ಬಂದರೆ ಏನಾಗುತ್ತೆ ಅನ್ನೋದು ಕೂಡ ಆಕೆಗೆ ಗೊತ್ತಿದೆ. ಆದರೂ ಕೂಡ ಏನೇ ಆದರೂ ಕೂಡ ಕಟ್ಕೊಂಡವನು ಅನ್ನುವಂತಹ ಒಂದೇ ಒಂದು ಗೌರವಕ್ಕೆ, ಅದು ಒಂದೇ ಒಂದು ಕಾರಣಕ್ಕೆ ವಿಜಯಲಕ್ಷ್ಮಿ ತನ್ನ ಗಂಡನನ್ನು ಬಿಡಿಸ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ವಕೀಲರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಬೇಲ್ ಅಪ್ಲಿಕೇಶನನ್ನು ಹಾಕೋದು ವೇಸ್ಟ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೇಲ್ ಅಪ್ಲಿಕೇಶನನ್ನು ಹಾಕಿದ್ರೂ ಕೂಡ ರಿಜೆಕ್ಟ್ ಆಗುತ್ತೆ, ಚಾರ್ಜ್ ಶೀಟ್ ಫೈಲ್ ಆಗದೆ ರಿಜೆಕ್ಟ್ ಆಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಆತನ ಜೀವನ ಶೈಲಿ ಹೇಗಿತ್ತು, ಜೊತೆಗೆ ಅಷ್ಟೇ ಹಣ ಇದ್ದರೂ, ಅಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇದ್ದರೂ ಕೂಡ ತುಂಬ ಸಿಂಪಲ್ ಆಗಿ ಬದುಕ್ತಾ ಇದ್ದಂಥ ಮನುಷ್ಯ ಅಂತ ಹೇಳಿದ್ರೆ ದರ್ಶನ್. ಹಾಗಾಗಿ ಸಾಕಷ್ಟು ಜನ ಇವತ್ತಿಗೂ ಕೂಡ ದರ್ಶನನ್ನು ಇಷ್ಟಪಡ್ತಾರೆ, ಸಾಕಷ್ಟು ಜನ ದರ್ಶನನ್ನು ಗೌರವಿಸ್ತಾರೆ ಇದೇ ಕಾರಣಕ್ಕೆ. ಬಟ್ ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಇಲ್ಲಿ ವಿಜಯಲಕ್ಷ್ಮಿ ಅವರು ದೇವಿಯ ಮೊರೆ ಹೋಗಿರುವಂಥದ್ದು ಮತ್ತು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಒಟ್ಟು ತನ್ನ ಗಡ್ಡ ಹೊರಗಡೆ ಬರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಈ ವಿಚಾರದಿಂದ ಗೊತ್ತಾಗ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರ ಈ ಟೆಂಪಲ್ ರನ್ ಬಗ್ಗೆ ಮತ್ತು ವಿಶೇಷ ಪೂಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.